ದ್ವಿತೀಯ PUC ಹಿಂದಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪರೀಕ್ಷೆಗೆ ಬರಬೇಕಿದ್ದ ಒಬ್ಬಳೇ ವಿದ್ಯಾರ್ಥಿ ಕೂಡ ಗೈರು. ದ್ವಿತೀಯ PUC ಪರೀಕ್ಷೆ ಹಿಂದಿ ಭಾಷೆಯ ಪರೀಕ್ಷೆ ನಡೀತಾ ಇರುತ್ತೆ. ಆ ಪರೀಕ್ಷೆಗೆ ಒಬ್ಬಳೇ ವಿದ್ಯಾರ್ಥಿ ಆಕೆ ಕೂಡ ಗೈರು. ಗಂಗಾವತಿ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿನಿ ಸುಳಿದೇ ಇಲ್ಲ, ಅಂದರೆ ಬಂದೇ ಇಲ್ಲ. ವಿದ್ಯಾರ್ಥಿನಿ ಭಾರತಕ್ಕೆ ಖಾಲಿ ಕೂತ್ಕೊಂಡಿದ್ರು ಆ ಕೇಂದ್ರದ ಸಿಬ್ಬಂದಿ. PUC ಪರೀಕ್ಷೆಗೆ ಗೈರಾಗಿದ್ದಾರೆ ವಿದ್ಯಾರ್ಥಿನಿ ಶೇಖ್ ಸಮಿಯಾ. ಒಬ್ಬ ವಿದ್ಯಾರ್ಥಿನಿಯಾದರೂ ಹಿಂದಿ ಭಾಷೆಯ ಪರೀಕ್ಷೆಯನ್ನು ಬರೀತಿದ್ದಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ರು. ಬಹಳ ವಿಚಿತ್ರವಾದಂಥ ಘಟನೆ ನೀವು ಗಮನಿಸಬಹುದು. ಓರ್ವ ವಿದ್ಯಾರ್ಥಿನಿಗೋಸ್ಕರ ಸಿದ್ಧತೆಯನ್ನು ಮಾಡಿಕೊಂಡ ಆ ಸಿಬ್ಬಂದಿ ಕೂಡ ಖಾಲಿ ಕಾರಣ ಪರೀಕ್ಷೆಗೆ ಬರಬೇಕಾಗಿದ್ದಂತಹ ಒಬ್ಬಳೇ ವಿದ್ಯಾರ್ಥಿನಿ ಕೂಡ ಗೈರು. PUC ಪರೀಕ್ಷೆಗೆ ಹಿಂದಿ ಭಾಷೆಯ ಪರೀಕ್ಷೆಗೆ ವಿದ್ಯಾರ್ಥಿನಿ ಶೇಖ್ ಸಮಿಯಾ ಗೈರಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.